ಸ್ನೇಹಿತರೆ ನಮಸ್ತೆ. ನಾವು ಇವಾಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುಡುವಳ್ಳಿಯಲ್ಲಿ ಇದ್ದೀವಿ. ಕುಡುವಳ್ಳಿಯಲ್ಲಿ ನೀವೇನು ಈ ದೇವಸ್ಥಾನ ನೋಡ್ತಾ ಇದ್ದೀರಾ, ಈ ದೇವಸ್ಥಾನ ಮತ್ತು ಈ ದೇವಸ್ಥಾನ ಸ್ನೇಹಿತರೆ, ಈ ಎರಡೂ ದೇವಸ್ಥಾನಗಳು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಜೀರ್ಣೋದ್ಧಾರ ಆದಂತಹ ದೇವಸ್ಥಾನಗಳು. ಅಂದರೆ ಧರ್ಮಸ್ಥಳ ಏನು ಮಾಡಿದೆ ಅಂತ ಪದೇ ಪದೇ ಚಿಡ್ತಾ ಇರ್ತಾರಲ್ಲ. ಇವತ್ತು ನಾವು ಚಿಕ್ಕಮಂಗ್ಳೂರಿನಲ್ಲಿದ್ದೀವಿ. ನಮ್ಮ ದಯಾನಂದ್ ಅವರು, ಕ್ಯಾಮ್ರಾ ಹಿಡಿರ್ತಕ್ಕಂಥ ಶಶಿ ಅವರು ಕಳೆದ 2 ತಿಂಗಳಿಂದ ಇಡೀ ಧರ್ಮಸ್ಥಳ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳನ್ನು ಪುನರುಜ್ಜೀವನಗೊಳಿಸಿತ್ತು ಆ ಎಲ್ಲ ಜಾಗಗಳನ್ನು ಧರ್ಮಸ್ಥಳ ಒಂದು ಜೀರ್ಣೋದ್ಧಾರ ಮಾಡಿದಂಥ ಅಷ್ಟು ದೇವಸ್ಥಾನಗಳನ್ನು ವಿಸಿಟ್ ಮಾಡಿ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಾರೆಲ್ಲ ವಿರೋಧಿಗಳಿದ್ರಲ್ಲ ಅವರೆಲ್ಲರೂ ಕೂಡ ಒಂದ್ಸಲ ನೋಡಬೇಕು. ಧರ್ಮಸ್ಥಳದ ಹುಂಡಿಗೆ ಹಾಕಿದ ಹಣ ಎಲ್ಲೂ ವ್ಯರ್ಥವಾಗಲಿಲ್ಲ. ಮತ್ತು ಇದೊಂದೇ ಕ್ಷೇತ್ರ, ಬರೀ ಶ್ರೀ ಕ್ಷೇತ್ರ ಮಾತ್ರ, ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಾತ್ರ ರಾಜ್ಯದ ಅನೇಕ ಭಾಗಗಳಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಟೊಂಕ ಕಟ್ಟಿ ನಿಂತು ಕೆಲಸ ಮಾಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಅಂತ ವಿರೋಧಿಗಳಿಗೆ ಹೇಳ್ತೀನಿ. ಸ್ನೇಹಿತರೆ, ನಿಮಗೆ ಇಲ್ಲೇನು ಈ ದೇವಸ್ಥಾನ ಕಾಣಿಸ್ತಾ ಇದೆ, ಈ ದೇವಸ್ಥಾನ ಮತ್ತು ಅದು ಎರಡೂ ಕೂಡ ಈ ಗ್ರಾಮದಲ್ಲಿ, ಕುಡುವಳ್ಳಿ ಅನ್ನೋ ಒಂದು ಗ್ರಾಮದಲ್ಲೂ ಕೂಡ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಅನ್ನೋದಾದರೆ ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಈಗ ಈ 2 ಟೆಂಪಲ್ಗಳು ಜೀರ್ಣೋದ್ಧಾರ ಆಗಿದ್ದು, ಆ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು, ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 22ಕ್ಕೂ ಹೆಚ್ಚು ದೇವಾಲಯಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಆ ಅನುದಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನುದಾನದಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ ನೀವು ಮಾಡ್ತಾರೋ ಕಾರ್ಯ ಬಹಳ ಅದ್ಭುತವಾದದ್ದು. ಅಂದರೆ ನಿಜಕ್ಕೂ ಹೇಳ್ತೀನಿ, ದಯಾನಂದ್ಜಿ ಅವರು ಈ ಚಿಂತನೆ ಅವ್ರಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ. ಎಲ್ಲರೂ ಮಾತಾಡಬೇಕಾದ್ರೆ, ಎಲ್ಲರೂ ವಿರೋಧ ಮಾಡಬೇಕಾದ್ರೆ ಬರೀ ನಾನು ಮಾತಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ನಾನು ಇಡೀ ಇದನ್ನು ತೆಗೆದುಕೊಂಡು, ಅಂದರೆ ಅವ್ರು ಮಾಡಿರೋದು ಎಲ್ಲೆಲ್ಲಿ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯ ಮಾಡಿದ್ದಾರೆ ಅದನ್ನು ಬಂದು ಸ್ಥಳಕ್ಕೆ ಆ ದೇವಾಲಯಗಳನ್ನು ನಿಮಗೆ ತೋರಿಸಿ, ನೋಡಿ ಈ ದೇವಾಲಯಗಳನ್ನು ಪುನರುತ್ಥಾನಗೊಳಿಸಿದ್ದಾರೆ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಇಡೀ ರಾಜ್ಯದ ಜನ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸ್ಬೇಕು ಇಡೀ ತಂಡಕ್ಕೆ. ಸ್ನೇಹಿತರೆ, ಇದು ಕುಡುವಳ್ಳಿಯಲ್ಲಿರ್ತಕ್ಕಂಥ ಶ್ರೀ ರಾಮೇಶ್ವರ ದೇವಸ್ಥಾನ.